ಪೇಳಲು ಮುನಿ ಬೇಳಲು ಮುನಿ ಬೇಳಲು ಧರೆಯ ಎಂದು ಮೂರ್ಛಿತನ ಭರತಕುಮಾರ ಆಚಾರ್ಯ, ಇದು ಕರ್ಮಭೂಮಿ. ಹಾ, ಕರ್ಮವನ್ನು ಮಾಡುವುದರ ಮೂಲಕವಾಗಿಯೇ ಸಾಧನೆಯ ತುತ್ತತುದಿಗೆ ಏರಿ ಮಾನುಷಾತ್ ದೈವ್ಯಮುಪೈಮಿ, ದೇವತ್ವಕ್ಕೆ ಏರಬೇಕು ಅನ್ನುವಂಥದ್ದೇ ನಮ್ಮವರ ಲಕ್ಷ್ಯ ತಾನೆ. ಹಾಗೆ ಅಂತ ತಾವು ಉಪದೇಶ ಮಾಡಿದವರು. ಆದರೂ ಯಾವದಧಿಕಾರಮವಸ್ಥಿತಿ ಆಧಿಕಾರಿಕಾಣಂ, ಮನುಷ್ಯನಾಗಿ ಬರುವುದಾದರೂ ಕೂಡ ಪೂರ್ವಾರ್ಜಿತವಾದಂತಹ ಕರ್ಮಗಳನ್ನು ಹೊತ್ತೇ ಬರುವುದು. ಆ ಹೊತ್ತು ಬಂದಂತಹ ಸಂದರ್ಭದಲ್ಲಿ ಯಾವದಧಿಕಾರಂ, ಎಲ್ಲಿಯವರೆಗೆ ಆ ಕರ್ಮಾನುಭವವನ್ನು ಮಾಡಬೇಕು, ಕರ್ಮಗಳನ್ನು ಅನುಭವಿಸಬೇಕು, ಅಲ್ಲಿಯವರೆಗೆ ಈ ದೇಹವನ್ನು ಧರಿಸಿಕೊಂಡೇ ಇರತಕ್ಕದ್ದು ತಾನೆ. ಹೌದು ಗುರುಗಳೇ. ತದುತ್ತರ ಕ್ಷಣದಲ್ಲಿ ಕರ್ಮಾನುಶಯ, ಕರ್ಮಾನುಭವ ಪರಿಪೂರ್ಣವಾಗಿ ಆಯಿತು, ಸರ್ವ ಕರ್ಮಗಳೂ ಕೂಡ ತೊಳೆಯಲ್ಪಟ್ಟವು ಅಂತ ಆಗುವಾಗ ಮತ್ತೆ ಒಂದು ಕ್ಷಣದಲ್ಲಿಯೂ ಕೂಡ ಪ್ರಪಂಚದಲ್ಲಿ ಯಾವ ಜೀವಿಯೂ ಇರಕೂಡದು. ಕರ್ಮಾಧೀನನಾದರೂ ಸುಖ ದುಃಖಗಳೂ ಜೀವನವನ್ನು ಕಾಡುತ್ತವೆ ಅಂತ ತಾವೇ ಹೇಳಿದ್ದೀರಿ. ನಿಜ. ಆ ದುಃಖದ ಅನುಭವವೇ ಮೇಲಿಂದ ಮೇಲೆ ಆದಾಗ ಆಶ್ಚರ್ಯವಾಗ್ತದೆ ಗುರುಗಳೇ, ಇದೇನು ಯಾಕೆ? ಹಾಗಾಗಿಯೇ ಪ್ರಪಂಚದಲ್ಲಿ ತಿಳಿದವರು ಹೇಳಿದರಪ್ಪ, ಆಯುಃ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಯಾವುದೇ ಒಂದು ಜೀವಿ ಉದಿಸುವಾಗಲೂ ಕೂಡ ಗರ್ಭದಲ್ಲಿಯೇ ಈ 5 ವಿಚಾರಗಳು ನಿರ್ಣೀತವಾಗ್ತವಂತೆ. ಆಯುಷ್ಯ, ಅವ ಸಂಪಾದನೆ ಮಾಡಬೇಕಾದಂತಹ ಸಂಪತ್ತು, ಅವನದ್ದಾದಂತಹ ಕರ್ಮವಿಶೇಷ, ಅವನದ್ದಾದಂತಹ ವಿದ್ಯೆ, ಹಾಗೆ ಕೊನೆಯ ಕ್ಷಣದಲ್ಲಿ ದೇಹವನ್ನು ಬಿಡುವಂತಹ ಸಂದರ್ಭ. ಇವು 5 ಕೂಡ ಗರ್ಭದಲ್ಲಿರುವಾಗಲೇ ನಿರ್ಣಯವಾಗ್ತದೆ ಅಂತ ಆಗುವಾಗ ನಾ ಹೇಳಿದ್ದದಕ್ಕೆ ಈ ಎಲ್ಲವನ್ನು ಸಾವಧಾನ ಚಿತ್ತದಲ್ಲಿ ನೀನು ಕೇಳಬೇಕು. ಗುರುಗಳೇ, ಕುಮಾರ, ತಾವು ಕಳುಹಿಸಿದ ನಿರೂಪ ಅತ್ಯಂತ ಶೀಘ್ರವಾಗಿ ನಡೆಸತಕ್ಕ ಕಾರ್ಯ ಉಂಟು. ಆದರೆ ಇಲ್ಲಿಗೆ ಬಂದಾಗ ಮತ್ತೆ 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 ಸಮಾಧಾನ ಚಿತ್ತನಾಗು ಅಂತ ತಾವು ಹೇಳಿದರೆ ಅದಕ್ಕೂ ಇದಕ್ಕೂ ಸಂಬಂಧ ಅರ್ಥ ಆಗುವುದಿಲ್ಲ ಗುರುಗಳೇ. ಉಂಟಯ್ಯ. ಏನು? ಪ್ರಾಚೀನ ಕಾಲದಿಂದಲೂ ಅತ್ಯಂತ ಸಶ್ರದ್ಧನಾಗಿಯೇ ಧರ್ಮ ಸಾಮ್ರಾಜ್ಯವನ್ನು ಆಳಿಕೊಂಡು ಬಂದಂತಹ ನಿನ್ನಯ್ಯ ದಶರಥ ಮಹಾಪ್ರಭುಗಳು ನಿಜ 60,000 ವರ್ಷಗಳಿಂತಲೂ ಅಧಿಕವಾದಂತಹ ವರ್ಷಗಳನ್ನು ತನ್ನ ಜೀವನದಲ್ಲಿ ಮರ್ಯಾದೆಯಿಂದ ಕಂಡಂತಹ ಒಬ್ಬ ಮಹಾಪುರುಷ. ಎಲ್ಲವನ್ನು ನಿಷ್ಕಳಂಕವಾಗಿಯೇ ಸಮಗ್ರ ಭೂಮಂಡಲವನ್ನು ಆಳಿಕೊಂಡು ಬಂದಂತಹ ಮಹಾಮೇರುತುಲ್ಯನಾದಂತಹ ಚಕ್ರವರ್ತಿ. ನಿಜ. ಧರ್ಮ ಸಾಮ್ರಾಜ್ಯವನ್ನು ನಿರಾತಂಕವಾಗಿ ಆಳುತ್ತಾ 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 ಕೊನೆಯ ಕ್ಷಣದಲ್ಲಿ ಸಹಜವಾಗಿಯೇ ಪ್ರತಿಯೊಬ್ಬ ಜೀವಿಯೂ ಕೂಡ ಗಮಿಸಬೇಕಾದಂತಹ ಯಾವ ಲಕ್ಷ್ಯ, ಆ ಲಕ್ಷ್ಯವನ್ನು ಪ್ರಪಂಚದಲ್ಲಿ ತಿಳಿದವರು ಪ್ರಕೃತಿ ಅಂತ ಹೇಳಿದರು. ಮರಣಂ ಪ್ರಕೃತಿ ಶರೀರಿಣಾಂ. ಆ ಪ್ರಕೃತಿ ಎಂದು ಹೇಳಲ್ಪಡುವಂತಹ ಯಾವ ಮರಣ,
ವೃದ್ಧಾಪ್ಯ ಸಹಜವಾಗಿಯೇ ಬರುವಂತಹ ಮರಣ. ಹ್ಮ್. ಆ ವೃದ್ಧಾಪ್ಯದಿಂದ ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿಗಳು ದಿವ್ಯ ಧಾಮವನ್ನು ಇದಿದರಯ್ಯ. ನಮ್ಮ ತಂದೆ ಹೌದು, ದಶರಥ ಭೂಪತಿ ಕಾಲವಾದ ಇನ್ನಿಲ್ಲವಾಗಿ ಹೋದರೆ. ಹೌದು, ಅಂತಹ ಆ ಶರೀರ ಅದರ ದಿವ್ಯತೆಯನ್ನದು ಕಾಪಿಟ್ಟುಕೊಳ್ಳಬೇಕು. ಅದಕ್ಕೆ ಮಾಡಬೇಕಾದಂತಹ ಸರ್ವ ಔರ್ಧ್ವದೈಹಿಕ ಸಂಸ್ಕಾರ ಕರ್ಮಗಳನ್ನು ಮಾಡುವಂತಹ ಒಬ್ಬ ದಾಯಿತ್ವವನ್ನು ಹೊಂದಿದವನು ಈ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ಯಾರೂ ಇಲ್ಲ. ಈ ಹಿನ್ನೆಲೆಯಲ್ಲಿಯೇ ತೈಲದ್ರೋಣಿಯಲ್ಲಿ ಆ ಶವವನ್ನು ನಾನು ರಕ್ಷಿಸಿಟ್ಟಿದ್ದೇನಯ್ಯ. ದೂತರು ಅಯೋಧ್ಯೆಯಿಂದ ಹೊರಟು ಕೇಕೆಯಕ್ಕೆ ಬರುವುದಕ್ಕೆ 1 ಸಪ್ತಾಹ, ಅಲ್ಲಿಂದ ನಾನಿಲ್ಲಿಗೆ ಬರುವುದಕ್ಕೆ 1 ಸಪ್ತಾಹ, 15 ದಿನಗಳ ಕಾಲ. ಹೌದು ಗುರುದೇವ, ಆ ಯಾವ ಮಗನಿಗಾದರೂ ತಂದೆ ಮೃತರಾದ ಕಾಲದಲ್ಲಿ ತಾನು ಸಮೀಪದಲ್ಲಿರಬೇಕಿತ್ತು ಎನ್ನುವ ಹಂಬಲ ಇದ್ದೇ ಇರ್ತದೆ. ಸಹಜ. ತಾ ಕೊಟ್ಟ 1 ಸೌಟು ನೀರನ್ನಾದರೂ ತಂದೆ ಕೊನೆಗಾಲದಲ್ಲಿ ಗುಟುಕರಿಸಬೇಕು ಎನ್ನುವ ಭಾವ ಇದ್ದೇ ಇರ್ತದೆ. ಆದರೆ 15 ದಿನಗಳ ಕಾಲ ಮಾಡಬೇಕಾದ ಯಾವ ಕರ್ಮವನ್ನೂ ಮಾಡದೆ ನೀವು ಕಾದಿರಿಸಿದ್ದೀರಿ ಅಂತಂದ್ರೆ ನನಗೆ ಆಶ್ಚರ್ಯವಾಗ್ತದೆ. ಯಾವ ಆತನ ಇದಕ್ಕೆ ಪೂರ್ಣ ಅಧಿಕಾರಿಯೋ, ಯಾರು ಕರ್ತನೋ ಅಂತಹ ನಮ್ಮಣ್ಣ ಶ್ರೀರಾಮಚಂದ್ರಮನಿರುತ್ತಾ ಭರತ ಬರುವಲ್ಲಿವರೆಗೆ ಕಾದಿಡಬೇಕಾದ ಒಂದು ಅನಿವಾರ್ಯತೆ ಉಂಟೆ? ನೀನು ಈಗಷ್ಟೇ ಬಂದವನಯ್ಯ. ಹೌದು, ಪೂರ್ಣವಾದಂತಹ ಯಾವ ಸಂಗತಿ ಉಂಟು ಇದರ ಹಿನ್ನೆಲೆಯಲ್ಲಿ ಅದನ್ನು ಯಾವುದನ್ನೂ ಕೂಡ ನೀನು ಅರಿತಿಲ್ಲ. ಇಲ್ಲ ಭರತ ಸ್ವಾಮಿ, ಸ್ವಲ್ಪ ಹಿಂದಿನ ವಿಷಯಗಳುಂಟಿದರಲ್ಲಿ. 60,000 ವರ್ಷಗಳನ್ನು ಕಳೆದಂತಹ ದಶರಥ ಚಕ್ರವರ್ತಿಗಳು ತನ್ನದ್ದಾದಂತಹ ಯಾವ ರಾಜ್ಯಭಾರದ ಚರ್ಯೆ ಉಂಟು ಅದನ್ನು ಉತ್ತರಾಧಿಕಾರಿಯಾದಂತಹ ಶ್ರೀರಾಮಚಂದ್ರನಿಗೆ ಒಪ್ಪಿಸಿಬಿಡಬೇಕು. ಸಹಜ ಅಲ್ಲವೇ? ನಾವೆಲ್ಲ ನಿರೀಕ್ಷಿಸಿದ್ದು. ಅಂತಹ ಒಂದು ಚಿಂತನೆಗೆ ತನ್ನನ್ನು ತಾನು ಒಳಪಡಿಸಿದ. ಸರಿ. ವಿಶ್ರಾಂತಿಮಭಿರೋಚಯೇ, ಅತ್ಯಂತ ಪ್ರಿಯನಾದಂತಹ ಸರ್ವ ಪ್ರಜಾನುರಾಗವನ್ನು ಗಳಿಸಿಕೊಂಡಂತಹ ಶ್ರೀರಾಮಚಂದ್ರನಿಗೆ ಸಮಗ್ರವಾದಂತಹ ಈ ಪಟ್ಟವನ್ನು ಅರ್ಪಣೆ ಮಾಡಿಬಿಡಬೇಕು. ತದನಂತರ ತಾನು ವಿಶ್ರಾಂತಿಯನ್ನು ಪಡಿಬೇಕು. ಅರ್ಥಾತ್ ತಾನು ವಾನಪ್ರಸ್ಥಿಯಾಗಬೇಕು. ಸಕಲ ಜೀವರಲ್ಲಿ ಬರಬೇಕಾದಂತಹ ಯಾವ ಈ ಚಿಂತನೆ, ಆ ಚಿಂತನೆಗೆ ತನ್ನನ್ನು ತಾನು ಒಳಪಡಿಸಿದ. ನಮ್ಮಣ್ಣ ರಾಮಚಂದ್ರ ಅಭಿಷೇಚಿತನಾಗುತ್ತಾನೆ ಎಂಬುದು ನಮ್ಮೆಲ್ಲರ ಭಾಗ್ಯ ಅಲ್ವೇ ಗುರುಗಳೇ? ನಾಳೆಯೇ ರಾಮನಿಗೆ ಪಟ್ಟಾಭಿಷೇಕ. ಚೈತ್ರ ಶ್ರೀಮಾನ್ ಅಯಂ ಮಾಸಃ. ಚೈತ್ರ ಮಾಸ ಬಂದಿದೆ. ಅತ್ಯಂತ ಸಕಲ ಸಂಪತ್ತುಗಳನ್ನು ಕೊಡಬಹುದಾದಂತಹ ಯಾವ ಮಾಸ. ಈ ಮಾಸದಲ್ಲಿ ನಾಳೆಯೇ ಚಂದ್ರನ ಜೊತೆಗೆ ಪುಷ್ಯಯೋಗ ಇದೆ. ಪುನರ್ವಸು ಸಂಜಾತನಾದಂತಹ ಶ್ರೀರಾಮಚಂದ್ರ ಪಟ್ಟವನ್ನು ನಾಳೆಯೇ ಏರಬೇಕು ಎನ್ನುವಂತಹ ನಿರ್ಣಯಕ್ಕೆ ತಾನು ಬಂದ. ಶ್ರೀರಾಮಚಂದ್ರನನ್ನು ವ್ರತದಲ್ಲಿರುವಂತೆ ಸೂಚಿಸಿದ. ಆ ಸಂದರ್ಭಕ್ಕೆ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಂತಹ ಮಹಾಪ್ರಭುಗಳು ಸಭೆಗೆ ಆಗಮಿಸಿದಂತಹ ಕಾಲಕ್ಕೆ ಭರತನ ತಾಯಿ ಈ ಕಡೆಗೆ ಯಾಕೆ ಬರಲಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದರು. ಯಾಕೆ? ಪಟ್ಟಾಭಿಷೇಚನದ ಮುಹೂರ್ತ ಸಮೀಪಿಸುವಾಗ ಭರತನ ತಾಯಿ ಯಾಕೆ ಈ ಕಡೆಗೆ ಬರಲಿಲ್ಲ ಎನ್ನುವಂತಹ ರಾಮನಲ್ಲಿ ಕಂಡಂತಹ ಪ್ರಶ್ನೆ. ಮಾತೃತ್ರಯಗಳನ್ನು ಕೂಡ ಅಭಿವಂದಿಸುತ್ತಾ ಹೋಗುವಂತಹ ಜಾಯಮಾನದವನು ತಾನೇ. ಹೌದು. ಕೌಸಲ್ಯಾದೇವಿಯನ್ನು ಸುಮಿತ್ರಾದೇವಿಯನ್ನು ಅಭಿವಂದಿಸಿದಂತಹ ರಾಮಚಂದ್ರನಿಗೆ ಭರತನ ತಾಯಿ ಕೈಕಾದೇವಿ ಕಾಣಲಿಲ್ಲ. ಸಭೆಯಲ್ಲಿ ಬರಲಿಲ್ವೇ? ಲಕ್ಷ್ಮಣನನ್ನು ಕಳುಹಿಸಿದ. ನಿರುತ್ತರನಾಗಿ ಬಂದಂತಹ ಲಕ್ಷ್ಮಣ ಹೇಳಿದ, ನನ್ನನ್ನು ಮಾತನಾಡಿಸಬೇಕು ಅಂತಾದರೆ ಮಹಾಪ್ರಭುಗಳೇ ಬರತಕ್ಕದ್ದು. ಹೋದರು ದಶರಥ ಮಹಾಪ್ರಭುಗಳು ಕೈಕಾದೇವಿಯ ಅಂತಃಪುರಕ್ಕೆ. ಹೌದೇ? ಅಲ್ಲಿ ಪೂರ್ವನ್ಯಾಸವಾದಂತಹ ವರಗಳೆರಡನ್ನು ಕೇಳಿದ್ಲಂತೆ ಕೈಕಾದೇವಿ. ವರಗಳನ್ನು ತಾಯಿ ತಂದೆಯವರಲ್ಲಿ? ಹೌದು. ಬಹಳ ಹಿಂದಿನ ಕಾಲದಲ್ಲಿ ನಡೆದಂತಹ ಒಂದು ಸನ್ನಿವೇಶ. ದಂಡಕಾರಣ್ಯದ ಮಧ್ಯದಲ್ಲಿರುವಂತಹ ವೈಜಯಂತಪುರವೆಂಬಂತಹ ಆ ನಗರದಲ್ಲಿ ತಿಮಿಧ್ವಜ ನಾಮಕನಾದಂತಹ ಒಬ್ಬ ಅಸುರ, ದುಷ್ಟ ಅಸುರ,
ದೇವತೆಗಳಿಗೂ ಉಪದ್ರವವನ್ನು ಕೊಡ್ತಾ ಇದ್ದಂತಹ ಸಂದರ್ಭ. ಹತಾಶರಾದಂತಹ ದೇವತೆಗಳು ದಶರಥನಿಗೆ ಕರೆಯನ್ನು ಕಳುಹಿಸಿದರಂತೆ. ಆ ಕಾಲಕ್ಕೆ ತನ್ನದ್ದಾದಂತಹ ವಿಶೇಷ ಮೋಹವನ್ನಿಟ್ಟಂತಹ ಯಾವ ಕೈಕಾದೇವಿ, ಆ ಕೈಕಾದೇವಿಯ ಜೊತೆಗೆ ಸ್ವರ್ಗಕ್ಕೆ ಧಾವಿಸಿದರು ನಿನ್ನಯ್ಯ. ಆ ಕಾಲಕ್ಕೆ ತಿಮಿಧ್ವಜನ ಜೊತೆಗೆ ಹೋರಾಡುವಂತಹ ಕಾಲಕ್ಕೆ ಒಂದು ಹಂತದಲ್ಲಿ ಸೋಲನ್ನುಂಡು ಪ್ರಾಣ ಹೋಗುವಂತಹ ಸಂದರ್ಭ ಮಹಾಪ್ರಭುಗಳಿಗೆ ಬಂದ ಕಾಲಕ್ಕೆ ಕೈಕಾದೇವಿಯಿಂದ ದಶರಥನ ಪ್ರಾಣವು ಸಂರಕ್ಷಿತವಾಯಿತಂತೆ. ಸಂತುಷ್ಟ ಮಾನಸರಾದಂತಹ ದಶರಥರು ಬೇಕಾದ ವರಗಳನ್ನು ಕೇಳು, ಕೊಡ್ತೇನೆ 2 ವರಗಳನ್ನು ಅಂತಂದ್ರು. ಬೇಕಾದಾಗ ಕೇಳ್ತೇನೆ ಅಂತಂದ್ರಂತೆ. ಈಗ ನಿನ್ನಲ್ಲಿಯೇ ಇರಲಿ, ಬೇಕಾದಾಗ ಕೇಳ್ತೇನೆ. ಅದೇ ಆ ಒಂದು ನ್ಯಾಸಭೂತವಾದಂತಹ ವರ, ಅದನ್ನು ಈಗ ವಿನಿಯೋಗ ಮಾಡಬೇಕು ಅಂತ ಯಾವುದೋ ಒಂದು ದೈವಚೋದಿತವಾದಂತಹ ಪ್ರೇರಣೆ ಕೈಕಾದೇವಿಯಲ್ಲಿ ಬಂತೋ ಏನೋ. ಈ ಪಟ್ಟಾಭಿಷೇಕದ ಹೊತ್ತಿಗೆ ಆ ಹಳೆಯ ವರಗಳನ್ನು ಯಾಚಿಸಿದ್ಲೆ. ಕೆಲವು ಹೆಂಗಸರಿರ್ತಾರೆ, ಹಳತ್ತನ್ನು ನೆನಪಿಸಿ ಗಂಡಂದಿರ ಮನಸ್ಸನ್ನು ವಿಕ್ಷಿಪ್ತಗೊಳಿಸುವಂತಹ ಜಾಯಮಾನದವರು. ನನ್ನ ತಾಯಿಯೂ ಅಂಥವಳಾಗಿ ಹೋದ್ಲೆ. ಕುಮಾರ, ಸರ್ವ ಸಿದ್ಧತೆಯಾಗಿದೆ ಪಟ್ಟಾಭಿಷೇಕಕ್ಕೆ. ಇದನ್ನು ಗಮನಿಸಿದಂತಹ ಕೈಕಾದೇವಿ ಕೇಳಿದಂತಹ ವರಗಳೇನಂತಂದರೆ, ಯಾವ ಪಟ್ಟಾಭಿಷೇಕದ ಸಿದ್ಧತೆಯಾಗಿದೆ ಆ ಸಿದ್ಧತೆಯಿಂದ ನನ್ನ ಮಗನಾದಂತಹ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಅದೇ ಕ್ಷಣಕ್ಕೆ ಇಲ್ಲಿಂದ ಯಾವುದಕ್ಕೆ ಪಟ್ಟ ಏರುವುದಕ್ಕೆ ಸಿದ್ಧನಾಗಿದ್ದಾನೆ ರಾಮಚಂದ್ರ, ಕೂಡಲೇ ವನವಾಸಕ್ಕೆ ತೆರಳಬೇಕು 14 ವರ್ಷಗಳ ಕಾಲ. ಯಾರು ವಿವೇಕವಿಲ್ಲದೆ ವ್ಯವಹರಿಸ್ತಾರೋ ಅವರು ವರವನ್ನಾದರೂ ಕೇಳಲಿ, ಶಾಪವನ್ನಾದರೂ ಪಡೆಯಲಿ, ಅದಕ್ಕೊಂದು ಮೌಲ್ಯ ಉಂಟು ಗುರುಗಳೇ. ಆದರೆ ಆ ಸಂದರ್ಭದಲ್ಲಿ ಅದನ್ನೇ ಮಹಾಮೌಲ್ಯವೆಂದು ತಿಳಿದಂತಹ ಕೈಕಾದೇವಿ ಹಠ ಮಾಡಿದ್ಲಂತೆ. ಹಠವೇ ದಶರಥ ಮಹಾಪ್ರಭುಗಳನ್ನು ಮಾತಿಗೆ ಒಪ್ಪಿಸಿ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡು ಆ ಮಾತಿಗೆ ಒಪ್ಪಂದಕ್ಕೆ ಸರಿಯಾಗಿ ಅವರನ್ನು ಈ ವರದ್ವಯಗಳ ಮೂಲಕವಾಗಿ ಕಟ್ಟಿ ಹಾಕಿದ್ಲು. ಸಹಜವಾಗಿ ಅತ್ಯಂತ ಪ್ರೀತಮಾನಸನಾಗಿದ್ದಂತಹ ದಶರಥ ಮಹಾಪ್ರಭು ಒಪ್ಪಿಗೆ ಕೊಡುವುದಕ್ಕೆ ಸಾಧ್ಯವೇ ಉಂಟೆ. ಆದರೆ ತೂಷ್ಣೀಕನಾದ, ಮಾತೇ ಆಡಲಿಲ್ಲ. ಆವಾಗ ರಾಮಚಂದ್ರನೇ ಬಂದು ಕೇಳಿದಂತಹ ಕಾಲಕ್ಕೆ ಇದೇ ವಿಚಾರವನ್ನೇ ಕೈಕಾದೇವಿ ರಾಮನಿಗೆ ಹೇಳಿತು. ಅಯ್ಯೋ, ಸರ್ವವನ್ನು ಸಮಾನ ಭಾವದಲ್ಲಿ ನೋಡುವಂತಹ ರಾಮಚಂದ್ರ ಲೇಸನಾಡಿದೆ ಯವ್ವ ಈ ಸ್ವಲ್ಪ ಕೆಲಸಕ್ಕೆ ಅಂತ ಕೇಳಿ ಇಲ್ಲಿಂದ ನೇರವಾಗಿ ಸಂಕಲ್ಪಿತನಾಗಿ ಯಾವ ಪಟ್ಟಾಭಿಷೇಕದ ಸಿದ್ಧತೆಗಳಾಗಿದೆ, ಪಟ್ಟಾಭಿಷೇಕದ ಸರ್ವ ಸಂಭಾರಗಳು ಸರ್ವ ಸಜ್ಜಿತವಾಗಿಯೇ ಇದೆ, ಅಂತಹ ಆ ಸಾಮಗ್ರಿಗಳ ಕಡೆಗೆ ಒಂದು ಕಡೆನೋಟವನ್ನು ನೋಡದೆ 3 ಪ್ರದಕ್ಷಿಣೆಯನ್ನು ಬಂದು ಸೀತಾ ಲಕ್ಷ್ಮಣ ಸಮೇತನಾಗಿ ವನವಾಸಿಯಾದ ರಾಮ ವನವಾಸ ಗುರುದೇವ. ಭರತ, ಕರ್ಕಶವಾದ ಈ ವರ್ತಮಾನವನ್ನು ಕೇಳಿ ಮುಹೂರ್ತ ಕಾಲ ಮೈ ಅರಿವನ್ನೇ ಕಳ್ಕೊಂಡೆ. ಯಾವಾಗ ಪ್ರಜ್ಞೆ ಮುಡಿತ ಆ ಕ್ಷಣಕ್ಕೆ ನನ್ನೆದುರು ಕಂಡದ್ದೊಂದೇ ಸತ್ಯ. ಏನು? ರಾಮ ಅಯೋಧ್ಯೆಯಲ್ಲಿಲ್ಲ. ಇಲ್ಲ.
ನಮ್ಮ ತಂದೆಯವರ ಮರಣ ಸಂಭವಿಸಿ ಹೋಗಿದೆ. ಹೌದು. ಇದಕ್ಕೆ ಕಾರಣವಾದದ್ದು ಹ್ಮ್ ಈ ಭರತನ ತಾಯಿ ಹ್ಮ್ ಕೈಕೆ. ಹ್ಮ್ ತನಗೆ ಬೇಕಾದ್ದನ್ನು ಸ್ವಾರ್ಥಿಯಾದವಳು ಸಾಧಿಸಿಕೊಳ್ಳುವುದಕ್ಕೆ ಒಂದಲ್ಲ ಎರಡು ಹಾನಿಗಳಿಗೆ ಕಾರಣಳಾಗಿ ಬಿಟ್ಲಲ್ಲ. ಹ್ಮ್ ನೀವು ಹೇಳ್ತೀರಿ ದಶರಥ ಭೂಪತಿಯ ಪ್ರಾಣವನ್ನುಳಿಸಿ ಪಡೆದವರ, ಹ್ಮ್ ಈಗ ವಿನಿಯೋಗಿಸಿದ್ರಿಂದ ಅದೇನು ಅದೇ ದಶರಥ ಭೂಪತಿಯ ಪ್ರಾಣಹರಣವಲ್ಲವೇ? ಹ್ಮ್ ಯಾವುದು ಅಯೋಧ್ಯೆಗೆಲ್ಲ ಪ್ರಾಣ ಸದೃಶವು ಹ್ಮ್ ಆ ರಾಮಚಂದ್ರನನ್ನು, ನಮ್ಮ ಮಾತೃ ಸಮಾನಳಾದ ಸೀತಾದೇವಿಯನ್ನು, ಹ್ಮ್ ಲಕ್ಷ್ಮಣನನ್ನು 14 ವರ್ಷ ಕಾಡಿಗಟ್ಟಿದಳೆ. ಹೌದು. ಶುಭಕ್ಕೆ ಕಾರಣವಾಗಬೇಕಾಗಿದ್ದಂತಹ ಇವಳ ಪಾತಿವ್ರತ್ಯ ಈ ಹೊತ್ತು ನಷ್ಟವಾಗಿ ಗಂಡ ಸತ್ತರೆ ಸಾಯಿಲಿ ಅಂತ ಆಲೋಚನೆ ಮಾಡುತ್ತಾಳೆ ಅಂತಾದರೆ ಇವಳು ನನ್ನ ತಾಯಿ ಅಂತ ನಾ ತಿಳಿಯಬೇಕು ಅಂತಿಲ್ಲ. ರಾಜದ್ರೋಹವನ್ನು ಸಗಿದ್ದಾಳೆ, ದೇಶದ್ರೋಹವನ್ನು ಸಗಿದ್ದಾಳೆ. ನನಗೆ ಅಭಿಲಾಷೆ ಇಲ್ಲದೇ ಇದ್ದ ಪಟ್ಟಾಭಿಷೇಕಕ್ಕೆ ನಾನು ಸಿದ್ಧನಾಗಬೇಕು ಎನ್ನುವ ಬಯಕೆಯನ್ನು ಹೊಂದಿ ಪುತ್ರದ್ರೋಹಿಯೂ ಆಗಿದ್ದಾಳೆ. ಇಲ್ಲ ಗುರುಗಳೇ, ಇಲ್ಲ, ಇವಳನ್ನು ಹೀಗೆ ಬಿಡಕೂಡದು. ಸೊಂಟದಲ್ಲಿದ್ದ ಹೊರೆಯಿಂದ ಸೆಳೆದ ಕತ್ತಿಯಿಂದ ಈ ಘಾತಕಿಯಾದಂತಹ ಕೈಕೆಯ ತಲೆಗತ್ತರಿಸ್ತಾನೆ. ತಡಿ 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 ತಡೀತಾ ಇದ್ದೀರಿ. ಕತ್ತಿ ಇರುವುದು ಅಮ್ಮನ ತಲೆ ಕಡಿಲಿಕ್ಕ. ದ್ರೋಹಿಗಳಿಗೆ ಶಿಕ್ಷೆ ಕೊಡುವುದಕ್ಕೆ ಮುಂದಾಗಿದ್ದೇನೆ ಗುರುಗಳೇ. ಅಪರಾಧಿನಿಯಾದವಳಿವಳು ಶಿಕ್ಷಾರ್ಹಳಿದ್ದಾಳೆ, ತಡಿಬೇಡಿ. ಅದೇ ಅಮ್ಮನ ಹೊಟ್ಟೆಯಿಂದಲೂ ಹುಟ್ಟಿದ್ದು. ಏನು ಮಾಡೋಣ, ನಮ್ಮ ವಶದಲ್ಲಿ ಇಲ್ವಲ್ಲ. ನೀವು ಹೇಳಿದ್ರಲ್ಲ, ಕರ್ಮವೇ ಕಾರಣ. ಭರತ, ನಿನ್ನನ್ನು ಹೆತ್ತ ಕಾರಣ ಆ ಕೈಕಾದೇವಿಯ ಗರ್ಭ ಪುಣ್ಯ ಗರ್ಭವಾಯಿತು. ಆದ್ರೆ ಅವಳಂತ ತಾಯಿಯನ್ನು ಪಡೆದು ನನ್ನ ಬದುಕೆ ಭ್ರಷ್ಟವಾಯ್ತಲ್ಲ ಗುರುಗಳೇ. ದೇವಪಾಯಸದಲ್ಲಿ ವ್ಯತ್ಯಾಸ ಇತ್ತ? ಗೊತ್ತಿಲ್ಲ. ಯಾವ ಪ್ರಾಜಾಪತ್ಯ ಪುರುಷ ಯಜ್ಞ ಮಧ್ಯದಲ್ಲಿ ಬಂದು ದಿವ್ಯವಾದಂತಹ ದೇವನಿರ್ಮಿತ ಪಾಯಸವನ್ನು ಕೊಟ್ಟನೋ ದಶರಥನಿಗೆ, ಅದನ್ನು ಆ 3 ಅಮ್ಮಂದಿರಿಗೆ ಹಂಚಿದ. ಪಾಯಸದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಪಾಲಿನಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಪಾಯಸದಲ್ಲಿ ಸಮಾನತೆ ಉಂಟು, ದಿವ್ಯತೆ ಉಂಟು, ಅಲೌಕಿಕತೆ ಉಂಟು. ಅಂತಹ ಪಾಯಸವನ್ನು ಸ್ವೀಕರಿಸಿ ನಿನ್ನನ್ನು ಧರಿಸಿದಂತಹ ಆ ಒಂದು ಪುಣ್ಯ ಗರ್ಭೆ ಅದು. ಗರ್ಭದಲ್ಲಿ ಹೊತ್ತಲು ಅದೆಷ್ಟು ಪ್ರಸೂತಿ ವೇದನೆಯನ್ನು ಅನುಭವಿಸಿದರೋ ಗೊತ್ತಿಲ್ಲ. ಆಸ್ತಾಂತಾವದಿಯಂ ಪ್ರಸೂತಿ ಸಮಯೇ ಶೂಲ ಸದೃಶವಾದಂತಹ ವೇದನೆಯನ್ನು ಅನುಭವಿಸಿ, ನೈರುಚ್ಯಂ ತನುಶೋಷಣಂ ಮಲಮಯಿ ಶಯ್ಯಾಚ ಸಂವತ್ಸರಿ, ಆ ಸಹಜವಾಗಿಯೇ ತನ್ನ ತನುವನ್ನು ಹ್ರಸ್ವೀಕರಿಸುತ್ತಾ ಸದಾ ವೇದನೆಯನ್ನು ಅನುಭವಿಸುತ್ತಾ ಇದ್ದು ನಿನ್ನನ್ನು ಹಡೆದ ಬಳಿಕ 1 ವರ್ಷದವರೆಗೆ ಕೇವಲ ಮಲಮಯಿಯಾದಂತಹ ಶಯ್ಯೆಯಲ್ಲಿಯೇ ಮಲಗಿ ಕಷ್ಟವನ್ನು ಅನುಭವಿಸಿದಂತಹ ಮಹಾತಾಯಿ, ಆ ತಾಯಿಯ ಋಣವನ್ನು ತೀರಿಸುವುದಕ್ಕೇ ಹುಟ್ಟಿದಂತಹ ಪ್ರತಿಯೊಬ್ಬ ಮಗುವು ಕೂಡ ಯತ್ನಶೀಲನಾಗಬೇಕೇ ಹೊರತು ಯಾವುದೋ ಒಂದು ಅಘಟಿತವಾದಂತಹ ಸನ್ನಿವೇಶದಲ್ಲಿ ಏನೋ ಒಂದು ತಪ್ಪನ್ನು ಅವಳು ಎಸಗಿದ್ಲು ಅಂತ ಅನ್ನುವಲ್ಲಿಗೆ ನಮ್ಮದ್ದಾದಂತಹ ಕ್ರೌರ್ಯವನ್ನು ನಾವು ತೋರಿಸಿದೆವು ಅಂತಾದರೆ ಅದು ದೌಷ್ಟ್ಯವಾಗುವುದಿಲ್ವೇ ಭರತ? ಗುರುಗಳೇ, ನಾ ತೋರಿಸುತ್ತಿರುವುದು ಕ್ರೌರ್ಯ ಅಲ್ಲ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವ ವರವನ್ನು ಕೇಳಿ ಅವಳು ತೋರಿಸಿದ್ದು ಕ್ರೌರ್ಯ ರಾಮನ ಮೇಲೆ. ಆ ತಾಯಿ ಕ್ರೌರ್ಯವನ್ನು ತೋರಿಸಿದರೂ ಕೂಡ ತಾಯಿ ಯಾವತ್ತೂ ಕೂಡ ತಾಯಿಯಾಗಿಯೇ ಹುಟ್ಟಿ ಬರ್ತಾಳೆ. ಆ ತಾಯಿಯದ್ದಾದಂತಹ ಯಾವ ಮೌಲ್ಯ ಅದನ್ನು ಯಾವ ಪ್ರಾಜ್ಞನಿಗೂ ಕೂಡ ವಿವರಿಸುವುದಕ್ಕೆ ಅಶಕ್ಯ. ಆದ ಕಾರಣ ಆ ಕತ್ತಿಯನ್ನು ಕೆಳಗಿಡು. ನನ್ನ ಭಾವ ಒಪ್ಪದೇ ಇರಬಹುದು ಗುರುಗಳೇ, ಆದರೆ ಬುದ್ಧಿ ಹೇಳುತ್ತದೆ. ಗುರುವಾಕ್ಯವೆಂಬ ಹಗ್ಗದಿಂದ ನೀವು ನನ್ನನ್ನು ಕಟ್ಟಿದ್ದೀರಿ, ಒಳ್ಳೆಯದು. ಕತ್ತಿಯನ್ನು ಕೆಳಗಿಳಿಸಿದೆ. ಆದರೆ ಆದರೆ ಆದರೆ
ತಾನೆಂದು ಮೊಗದೋರ್ವೆ ದಾನವಾದಯಗೆ ನಾನೆಂದು ಮೊಗದೋರ್ವೆ ದಾನವಾದಯಗೆ ಕಣ್ಣ ನೀರನ್ನು ತುಂಬಿ ಕರಗಿ ಕಣ್ಣ ನೀರನ್ನು ತುಂಬಿ ಕರಗಿ ಭರತನು ಮನದಿ ಎಣ್ಣಿಸಿದನಂದು ಅರಗಳಿಗೆ ಪರ್ಯಂತ ಶ್ರೀರಾಮವನಕ್ಕೆ ತೆರಳಿದ ಮೇಲೆ ಅನುಮಾನವೇನೆ ಎಲ್ಲ ಜನರಿಯೇ ಇವಳು ಗುರುದೇವ, ಭರತ, ತಮ್ಮ ಆಜ್ಞಾ ಶಕ್ತಿಯ ಮುಂದೆ ನಾನು ಅಸಹಾಯಕನಾಗಿದ್ದೇನೆ. ಕೊಲ್ಲಕೂಡದು. ಇಲ್ಲ ಗುರುಗಳೇ, ಅವಳನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಆದರೊಂದು ಯಾವ ಉಪದೇಶದಿಂದಲೂ ಭಾವವೊಂದನ್ನು ಸೃಜಿಸುವುದಕ್ಕಾಗುವುದಿಲ್ಲ ತಾನೆ, ಅಲ್ಲ ನಾಶಪಡಿಸುವುದಕ್ಕೂ ಆಗುವುದಿಲ್ಲ ತಾನೆ. ಎನಗಾಗಿ ಶ್ರೀರಾಮ ವನಕ್ಕೆ ತೆರಳಿದ. ಯಾವ ಆತನ ದರ್ಶನ ಮಾತ್ರದಿಂದ ನಾವೆಲ್ಲ ಸಂತೋಷವನ್ನು ಪಡೆಯುತ್ತಾ ಇದ್ದೆವೋ, ಯಾವ ಆತನ ಮಾತುಗಳನ್ನು ಕೇಳಿ ಆನಂದವನ್ನು ಹೊಂದುತ್ತಾ ಇದ್ದೆವೋ, ಆ ಪುಣ್ಯ ಪುರುಷನಾದ ಶ್ರೀಮಂತನಾದ ಶ್ರೀರಾಮ ನಮ್ಮಣ್ಣ ವನವಾಸಿಯಾದ 12 14 ವರ್ಷಗಳ ಕಾಲ. ಅದು ಯಾರಿಗಾಗಿ? ಭರತನಿಗಾಗಿ. ಎನಗಾಗಿ ರಾಮ ವನಕ್ಕೆ ತೆರಳಿದ ಮೇಲೆ ಅನುಮಾನವೇ ನನ್ನ ಜನನಿಯೇ ಇವಳು. ಇವಳನ್ನು ತಾಯಿ ಎನ್ನುವ ಭಾವದಿಂದ ಕಾಣುವುದಕ್ಕಾದೀತೆ. ಇನ್ನು ಮುಂದೆ ಕೇವಲ ಭೌತಿಕವಾದ ಒಂದು ಶರೀರಕ್ಕೆ ಕಾರಣಳಾಗಿದ್ದಾಳೆ ಎಂಬುದರಿಂದ ಅಂತರಂಗದಲ್ಲಿ ಆ ಹಿಂದಿನ ಭಾವ ಹುಟ್ಟುವುದಕ್ಕಿಲ್ಲ ಗುರುಗಳೇ, ಹುಟ್ಟುವುದಕ್ಕಿಲ್ಲ. ಅಲ್ಲ, ಅಯೋಧ್ಯೆ ಯಾರ 60,000 ವರ್ಷಗಳ ಆಳ್ವಿಕೆಯಲ್ಲಿ ನೆಮ್ಮದಿಯನ್ನು ಕಂಡಿತ್ತ, ಆ ಮಹಾವಿಭುವಾದ ನಮ್ಮ ತಂದೆ ದಶರಥ ಭೂಪತಿಗಳು ಅಳಿದು ಹೋದ್ರಲ್ಲ. ವೃದ್ಧಾಪ್ಯವೇ ಇರಲಿ, ಅನಾರೋಗ್ಯದಿಂದ ಮರಣಿಸಿದ್ದಲ್ಲ, ಯುದ್ಧದಲ್ಲಿ ಮರಣಿಸಿದ್ದಲ್ಲ, ಇವಳು ಕೇಳಿದ ವರಗಳಿಂದಲಾಗಿಯೇ ಮರಣಿಸಿಬಿಟ್ರು. ವರವನ್ನಾದರೂ ಯಾಕೆ ಕೇಳಿದ್ಲು? ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟ. ರಾಮ ಕೇಳುವುದಕ್ಕೆ ಕರ್ಕಶವಾದಂತಹ ಈ ವಿಚಾರವನ್ನು ತಿಳಿದು ಇವಳನ್ನು ನನ್ನ ತಾಯಿ ಅಂತ ಅಂಗೀಕರಿಸಿಯೇನೆ. ಅಲ್ಲ ಅಲ್ಲ, ಹಾಗೆ ನೋಡಿದರೆ ಯಾವ ಭರತನಿಗಾಗಿ ರಾಮ ವನವಾಸವನ್ನು ಮಾಡಿದನು, ಯಾವ ಭರತನಿಗಾಗಿ ದಶರಥ ಭೂಪತಿ ಹಸುವನ್ನು ತೊರೆದನು, ಅಂತಹ ಪಾಪಿಷ್ಠನಾದ ಭರತನಿಗೆ ಇವಳಲ್ಲದೆ ಮತ್ತೆ ಯಾರು ತಾಯಿ? ಅದೇ. ಆದ್ದರಿಂದ ಅವಳನ್ನು ಕೊಲ್ಲಕೂಡದು. ಆದೀತು. ನೀ ಮಾಡಿದ ಮೇಲೆ ನಿಮ್ಮ ಮಾತನ್ನು ಉಲ್ಲಂಘಿಸುವುದಕ್ಕೆ ನಾನು ಸಮರ್ಥನಲ್ಲ, ಶಕ್ತನಲ್ಲ. ಆದರೆ ಗುರುಗಳೇ, ನನ್ನ ಸ್ಥಿತಿ ಏನು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಡವೆ? ಏನು? ಕೌಸಲ್ಯ